ಮಚ್ಚು ಹಿಡಿದು ರಜತ್ ಮತ್ತು ವಿನಯ್ ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮತ್ತೆ ಠಾಣೆಗೆ ಹಾಜರಾಗಲಿದ್ದಾರೆ ದಚ್ಚು ಫ್ಯಾನ್ಸ್. ರೀಲ್ಸ್ ನಲ್ಲಿ ಬಳಸಿದಂತ ಮಚ್ಚು ಸಿಗದಂತ ಹಿನ್ನೆಲೆಯಲ್ಲಿ ಮತ್ತೆ ನೋಟಿಸ್ ಅನ್ನ ಕೊಡಲಾಗಿದೆ. ಮಚ್ಚು ಹಿಡಿದು ರೀಲ್ಸ್ ಅನ್ನ ಮಾಡಿದ್ರು ರಜತ್ ಹಾಗೆ ವಿನಯ್ ಇವರಿಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದಾದ ನಂತರವಾಗಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿತ್ತು. ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಠಾಣೆಗೆ ಹಾಜರಾಗಲಿದ್ದಾರೆ. ಪ್ರಮುಖವಾಗಿ ರೀಲ್ಸ್ ನಲ್ಲಿ ಬಳಸಿದಂತಹ ಮಚ್ಚಿನ್ನೂ ಕೂಡ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಇಂದು ಮತ್ತೆ ಠಾಣೆಗೆ ಹಾಜರಾಗಲಿದ್ದಾರೆ ರಜತ್ ಹಾಗೆ ವಿನಯ್. ಪ್ರಮುಖವಾಗಿ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರ ಒಂದು ಹಾಡಿಗೆ ಮಚ್ಚನ್ನ ಹಿಡಿದುಕೊಂಡು ಕೈಯಲ್ಲಿ ರೀಲ್ಸ್ ಮಾಡಿದ್ರು. ಅದಾದ ನಂತರವಾಗಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಇವರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ನಡೆಸಲಾಗಿತ್ತು. ಆ ಮಚ್ಚನ್ನ ತೆಗೆದುಕೊಂಡು ರಜತ್ ಅವರು ಎಲ್ಲೋ ಎಸ್ತಿದ್ರು ಅನ್ಸುತ್ತೆ. ಸೊ ಹಾಗಾಗಿ ಒಂದು ಕಡೆ ಪ್ರಮುಖವಾಗಿ ಈ ರೀಲ್ಸ್ ನಲ್ಲಿ ಬಳಸಿದಂತಹ ಮಚ್ಚಿನ್ನೂ ಕೂಡ ಸಿಕ್ಕಿಲ್ಲ. ಎಲ್ಲಿ ಎಸ್ತಿದ್ರು, ಏನ್ ಮಾಡಿದ್ರು, ಹೇಗೆ ಎತ್ತ ಅನ್ನುವಂತಹ ವಿಚಾರ. ಸೊ ಹಾಗಾಗಿ ಅದರ ಹುಡುಕುವಿಕೆ ಇನ್ನೂ ಕೂಡ ನಡೀತಾ ಇದೆ. ಹಾಗಾಗಿ ರಾಜಾಜಿನಗರ ಪೊಲೀಸರಿಂದ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಒಂದು ಕಡೆ ಇತ್ತೀಚೆಗೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ರಜತ್ ಹಾಗೆ ವಿನಯ್ ಅವರ ಒಂದು ಸಂದರ್ಶನವನ್ನ ಗಮನಿಸಿದಾಗ ಕೆಲವೊಂದಿಷ್ಟು ವಿಚಾರವನ್ನ ಕೂಡ ಹೇಳಿದ್ದಾರೆ. ಜೈಲಿಗೆ ಹೋಗುವಂತಹ ವಿಚಾರದಲ್ಲಿ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಅದರ ಜೊತೆಗೆ ರೀಲ್ಸ್ ಇಂದ ಇಷ್ಟೆಲ್ಲ ಆಗುತ್ತೆ ಎಡವಟ್ಟು ಅನ್ನೋದು ಗೊತ್ತಿರಲಿಲ್ಲ. ಆ ಒಂದು ಮಚ್ಚು ಇಷ್ಟೆಲ್ಲದಕ್ಕೂ ಕಾರಣ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದನ್ನ ಪೊಲೀಸ್ನವ್ರು ಬರಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಅದನ್ನ ಎಲ್ಲೋ ಬಿಸಾಡ್ಲಾಗಿತ್ತು. ಸೊ ಅದಾದ ನಂತರವಾಗಿ ಮಚ್ಚನ್ನ ಫೇಕ್ ಮಚ್ಚನ್ನ ನಾವೇ ತೋರಿಸಿ ಈ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ವಿ ಅನ್ನುವಂತಹ ವಿಚಾರವನ್ನ ಕೂಡ ಸ್ವತಃ ರಜತ್ ಅವರು ಬಾಯಿ ಬಿಟ್ಟಿದ್ರು. ಅದಾದ ನಂತರವಾಗಿ ಪೊಲೀಸ್ನವ್ರು ರಿಕವರಿ ಮಾಡಬೇಕಾಗಿದೆ. ಈಗ ಇವ್ರನ್ನ ಸುಮ್ಮನೆ ಕರೆದುಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೂರಿಸೋದಕ್ಕೆ ಆಗೋದಿಲ್ಲ. ಪೊಲೀಸ್ನವರು ಈಗ ಒಂದು ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ ಅಂತ ಅಂದ್ಮೇಲೆ ಅದಕ್ಕೆ ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗುತ್ತೆ. ಈಗ ಇವ್ರ ಮೇಲೆ ಬಂದಿರುವಂತಹ ಆಪಾದನೆ ರೀಲ್ಸ್ ನಲ್ಲಿ ಮಚ್ಚನ್ನ ಬಳಸಿದ್ರು ಅನ್ನುವಂತ ವಿಚಾರ. ಸೊ ಕೈಯಲ್ಲಿ ಗನ್ ಆಗಿರ್ಬೋದು ಅಥವಾ ಮಚ್ಚಾಗಿರ್ಬೋದು, ಚಾಕು ಆಗಿರ್ಬೋದು, ಇವನ್ನೆಲ್ಲ ಬಳಸಿ ರೀಲ್ಸ್ ಮಾಡೋ ಹಾಗಿಲ್ಲ. ಕೆಲವೊಂದಿಷ್ಟು ಕಾನೂನು ಅನ್ನೋದಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಆ ಮಚ್ಚು ರಿಕವರಿ ಆಗಿಲ್ಲ. ಹಾಗಾಗಿ ವಿಚಾರಣೆ ಸಾಗ್ತಾ ಇದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಮತ್ತೆ ಹಾಜರಾಗ್ತಾ ಇದ್ದಾರೆ ದಚ್ಚು ಫ್ಯಾನ್ಸ್. ಎಲ್ಲಿ ಎಸ್ತರು, ಏನಾಯ್ತು ಮಚ್ಚು, ಅಥವಾ ಇವ್ರ ಹತ್ರನೇ ಇದೆಯಾ ಅಥವಾ ಅದು ಅಕಸ್ಮಾತ್